ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ದ್ವೇಷವೆಂದು ಹೊರೆ ಎಂದರು ಹಬ್ಬವದಕ್ಕೆ ಹೆಗಲು ಎಂದರು ಎರಡು ಮುಖದ ನಮ್ಮ ಜನುಮದ ವೇಷಾವಳಿ ತೆಗೆದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಈ ನೆಲ ಈ ಜಲ ಈ ಕಾಡು ಈ ಜಗ ಕಟ್ಟಿದ ಈ ಗೂಡು ಈ ನೆಲ ಈ ಜಲ ಈ ಕಾಡು ಈ ಜಗ ಕಟ್ಟಿದ ಈ ಗೂಡು ಇರಲಿ ಇರಲಿ ಹೀಗೆ ಈ ಪ್ರಕೃತಿ ಕೊಟ್ಟ ಕೊಡುಗೆ ಇರಲಿ ಇರಲಿ ಹೀಗೆ ಈ ಪ್ರಕೃತಿ ಕೊಟ್ಟ ಕೊಡುಗೆ ಈ ಪ್ರಕೃತಿ ಕೊಟ್ಟ ಕೊಡುಗೆ ಈ ನೆಲ ಈ ಜಲ ಈ ಕಾಡು ಈ ಜಗ ಕಟ್ಟಿದ ಈ ಗೂಡು ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸುವ ಖಳರೆ ಬಗೆ ಬಗೆ ಹೊಗೆಯನು ಬುಗುಳಿ ಮಲಿನಗೊಳಿಸದಿರಿ ಗಾಳಿ ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸುವ ಖಳರೆ ಬಗೆ ಬಗೆ ಹೊಗೆಯನು ಬುಗುಳಿ ಮಲಿನಗೊಳಿಸದಿರಿ ಗಾಳಿ ಸಾಕು ನಿಲ್ಲಿ ಸಾಕು ಸಾಕು ನಿಲ್ಲಿ ಸಾಕು ಈ ತಪ್ಪು ತಿದ್ದಬೇಕು ಈ ತಪ್ಪು ತಿದ್ದಬೇಕು ಈ ನೆಲ ಈ ಜಲ ಈ ಕಾಡು ಈ ಜಗ ಕಟ್ಟಿದ ಈ ಗೂಡು ಮರಗಳ ಕಡಿದು ಕಡಿದು ಎಲ್ಲೆಡೆ ಭಣ ಭಣ ಬಿಸಿಲು ಚಿಲಿಪಿಲಿ ಉಲಿಯುವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ ಮರಗಳ ಕಡಿದು ಕಡಿದು ಎಲ್ಲೆಡೆ ಭಣ ಭಣ ಬಿಸಿಲು ಚಿಲಿಪಿಲಿ ಉಲಿಯುವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ ಸಾಕು ಇನ್ನು ಸಾಕು ಸಾಕು ಇನ್ನು ಸಾಕು ಹಸಿರಾಗಬೇಕು ಬದುಕು
ಹಸಿರಾಗಬೇಕು ಬದುಕು. ಈ ನೆಲ ಈ ಜಲ ಈ ಕಾಡು ಗೀಜಗ ಕಟ್ಟಿದ ಈ ಗೂಡು. ರಕ್ಷಿಸಬೇಕು ಬಿಡದೆ ನಮ್ಮ ಪರಿಸರವ ನಾವು. ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು. ರಕ್ಷಿಸಬೇಕು ಬಿಡದೆ ನಮ್ಮ ಪರಿಸರವ ನಾವು. ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು. ಸಿರಿನಾಡ ಚೆಲುವು ಈ ಕರುನಾಡ ಚೆಲುವು. ಸಿರಿನಾಡ ಚೆಲುವು ಈ ಕರುನಾಡ ಚೆಲುವು. ಈ ಕರುನಾಡ ಚೆಲುವು. ಈ ನೆಲ ಈ ಜಲ ಈ ಕಾಡು ಗೀಜಗ ಕಟ್ಟಿದ ಈ ಗೂಡು. ಈ ನೆಲ ಈ ಜಲ ಈ ಕಾಡು ಗೀಜಗ ಕಟ್ಟಿದ ಈ ಗೂಡು. ಇರಲಿ ಇರಲಿ ಹೀಗೆ ಈ ಪ್ರಕೃತಿ ಕೊಟ್ಟ ಕೊಡುಗೆ. ಇರಲಿ ಇರಲಿ ಹೀಗೆ ಈ ಪ್ರಕೃತಿ ಕೊಟ್ಟ ಕೊಡುಗೆ. ಈ ಪ್ರಕೃತಿ ಕೊಟ್ಟ ಕೊಡುಗೆ. ಈ ನೆಲ ಈ ಜಲ ಈ ಕಾಡು ಗೀಜಗ ಕಟ್ಟಿದ ಈ ಗೂಡು. ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ನೆಲ ಅರೆ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೆಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ಜೀವವಿಲ್ಲ. ನೆಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಗಿಡ ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ. ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ. ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಎಲ್ಲರೂ ಒಂದಾಗೋಣ, ಮಾನವ ಕುಲ ಉಳಿಸೋಣ. ಎಲ್ಲರೂ ಒಂದಾಗೋಣ, ಮಾನವ ಕುಲ ಉಳಿಸೋಣ. ನೆಲ ಜಲ ಉಳಿಸಿ ಈ ನೆಲದ ಋಣವ ತೀರಿಸೋಣ. ನೆಲ ಜಲ ಉಳಿಸಿ ಈ ನೆಲದ ಋಣವ ತೀರಿಸೋಣ. ಈ ನೆಲ ಈ ಜಲ ಈ ನೆಲ
ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದಿಗೂ ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದಿಗೂ ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು, ಎಂದೆಂದು ನಮ್ಮದು, ಎಂದೆಂದು ನಮ್ಮದು, ಎಂದೆಂದು ನಮ್ಮದು. ಧನ್ಯವಾದಗಳು. ಓಕೆ, ಈ ದಿನ ಏನು ನಮ್ಮ ಸ್ಯಾಮ್ಸಂಗ್ ಸಂಸ್ಥೆಯವರು ನಮ್ಮ ಮಕ್ಕಳಿಗಾಗಿ ಸುಮಾರು ಇಲ್ಲಿ 360 ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿ ಒಂದು ಕಿಟ್ ಅನ್ನ ಕೊಡೋದ್ರ ಮೂಲಕ, ಲೇಖನ ಸಾಮಗ್ರಿಗಳ ಕಿಟ್ ಅನ್ನ ಕೊಡೋದಕ್ಕಾಗಿ ಇವತ್ತು ಇಲ್ಲಿ ಆಗಮಿಸಿ ತಮ್ಗೆಲ್ರಿಗೂ ಈಗಾಗಲೇ ಕೊಟ್ಟಿದ್ದಾರೆ, ಮಕ್ಕಳ ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಹಾಜರಿರ್ತಕ್ಕಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗರಾಜರವರೇ ಹಾಗೂ ಎಲ್ಲ ಸಿಬ್ಬಂದಿ ಮಿತ್ರರೇ, ಹಾಗೂ ಇಲ್ಲಿ ಹಾಜರಿರ್ತಕ್ಕಂಥ ನಮ್ಮ BRC ರವರಾದಂಥ ಶ್ರೀನಿವಾಸರವರೇ, ಹಾಗೂ ಈ ಕಾಲೇಜಿನ ಮುಖ್ಯಸ್ಥರಾದಂಥ ಪ್ರಾಚಾರ್ಯರಾದಂತಹ ರೆಡ್ಡಿ ಸರ್ ಅವರೇ, ಹಾಗೂ ಎಲ್ಲ ನಮ್ಮ ಸ್ನೇಹಿತ ಬಂಧುಗಳೇ, ಮತ್ತು ಹಾಗೆಯೇ ಬಹಳ ಮುಖ್ಯವಾಗಿ ಸ್ಯಾಮ್ಸಂಗ್ ಸಂಸ್ಥೆಯ HR ಅವರಾದಂತಹ ರಮ್ಯಾರವರು, ಹಾಗೂ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮಿತ್ರರೇ, ಸ್ನೇಹಿತರೆ, ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ಮತ್ತು ನಮ್ಮ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸಮಸ್ತ ಪೋಷಕ ಬಂಧುಗಳೇ, SDMC ಅಧ್ಯಕ್ಷರು ಹಾಗೂ SDMCಯ ಎಲ್ಲ ಸದಸ್ಯ ಬಂಧುಗಳೇ, ನಿಜವಾಗ್ಲೂ ಕೂಡ ಒಂದು ಶಾಲೆ ಬೆಳವಣಿಗೆ ಆಗ್ಬೇಕಾದ್ರೆ ಕೇವಲ ಒಬ್ಬರಿಂದ ಮಾತ್ರ ಅಥವಾ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕರು, ಮಕ್ಕಳು, ಪೋಷಕರು ಇಷ್ಟಕ್ಕೆ ಸೀಮಿತ ಅಲ್ಲ ಇದು, ಅಥವಾ SDMC ಅಷ್ಟಕ್ಕೆ ಸೀಮಿತ ಅಲ್ಲ. ಇಲ್ಲಿ ಅನೇಕ ಭಾಗಿದಾರರು ಕೆಲಸ ಮಾಡಿದಾಗ ಮಾತ್ರ ಒಂದು ಶಾಲೆ ಶ್ರೇಯೋಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ NGO ಸಂಸ್ಥೆಗಳನ್ನ ಹಿಂಗೆ ಗುರುತಿಸಿ, ಅಥವಾ ಅವರು ನಮ್ಮ ಶಾಲೆಗಳನ್ನ ಗುರುತಿಸಿ, ನಮ್ಮ ಶಾಲೆಗಳಿಗೆ ವಿಶೇಷವಾಗಿ ಏನು ಮುಖ್ಯವಾಗಿ ಬೇಕಾದಂತಹ ಪರಿಕರಗಳನ್ನ ಕೊಡೋದ್ರ ಮೂಲಕ ನೋಡಿ, ಈಗ ಕೆಲವು ಸಂಸ್ಥೆಯವರು ನಮ್ಮ ಏನು ತಾಂತ್ರಿಕ ಇದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳನ್ನ ಕೊಡ್ತಾರೆ. ಇನ್ನು ಕೆಲವು ಸಂಸ್ಥೆಯವರು ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಂದು ಕಟ್ಟಡ ಇರ್ಬೋದು, ಅಥವಾ ಕೊಠಡಿಗಳನ್ನ ಕಟ್ಟಿಸ್ಕೊಡುವಂಥದ್ದಿರ್ಬೋದು, ಶೌಚಾಲಯ ಇರ್ಬೋದು, ಕುಡಿಯೋ ನೀರು, ಈ ರೀತಿ. ಹಾಗೆ ನಮ್ಮ ಇದು ಸ್ಯಾಮ್ಸಂಗ್ ಸಂಸ್ಥೆಯವರು ಇನ್ನು ವಿಶೇಷವಾಗಿ ಮಕ್ಕಳಿಗೆ ಬೇಕಾದಂತಹ ಲೇಖನ ಸಾಮಗ್ರಿಗಳನ್ನ, ಯಾಕೆಂದ್ರೆ ಆ ಮಕ್ಕಳಿಗೆ ಪ್ರತಿನಿತ್ಯ ಅವರು ಉಪಯೋಗಿಸೋದು ಪಠ್ಯಪುಸ್ತಕ, ಮತ್ತೆ ಪಠ್ಯಪುಸ್ತಕಕ್ಕೆ ಪೂರಕವಾಗಿ ಪುಸ್ತಕಗಳು ಕಡ್ಡಾಯವಾಗಿ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡಿ ಈ ಲೇಖನ ಸಾಮಗ್ರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಾನು ಅವರಲ್ಲಿ ಭಿನ್ನವಿಸ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ, ಬೇರೆ ಬೇರೆ ಶಾಲೆಗಳು ಇದೆ, ದೊಡ್ಡ ದೊಡ್ಡ ಶಾಲೆಗಳು, ದಯಮಾಡಿ ತಾವು ಮುಂದುವರಿಬೇಕು, ಹಾಗೆ ಮುಂದುವರೆದು ನಮಗೆ ಅನುಕೂಲತೆಯನ್ನ ಮಾಡಿಕೊಡ್ಬೇಕು. ಇವತ್ತು ಸರ್ಕಾರಿ ಶಾಲೆ ಅಂತಂದಾಗ ನಮ್ಮ ತಾಲೂಕಿನಲ್ಲಿ ಬಹಳ ಮುಖ್ಯವಾಗಿ ನಾವು ಅಂದ್ರೆ ಹೆಚ್ಚು ಸ್ಟ್ರೆಂತ್ ಇರುವಂತ ಶಾಲೆಗಳು ಅಂತ ಹೇಳಿದ್ರೆ, ಒಂದು ಅಮೃತೂರು ಶಾಲೆ, ಮತ್ತೆ ಹಾಗೇನೆ ಅಂದ್ರೆ KPS ಅಮೃತೂರು, ಹಾಗೇನೆ ಕುಣಿಗಲ್ನಲ್ಲಿ ನಾವು ಗಮನಿಸುವಾಗ ಅಲ್ಲಿ GKBMS ಅಂತ ಕೂಡ ಒಂದು ಶಾಲೆ ಇದೆ. ಅಲ್ಲೂ ಕೂಡ ಸುಮಾರು 700 ಮಕ್ಕಳಿದ್ದಾರೆ ಅಲ್ಲಿ. ನಮಗೆ ಬಹಳ ಖುಷಿ ಕೊಡತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಸ್ಟ್ರೆಂತ್ ಇರುವಂಥದ್ದು ತುಂಬಾ ಶ್ಲಾಘನೀಯವಾದಂಥ ವಿಚಾರ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಮುಖ್ಯ ಶಿಕ್ಷಕರು, ಶಿಕ್ಷಕರು, ಜೊತೆಗೆ SDMC ಸಹಕಾರ. SDMC ಅವರು ಹೇಗಿರುತ್ತೋ ಹಾಗೆ ಶಾಲೆ ಇರುತ್ತೆ. ಯಾಕೆಂದ್ರೆ ಅವರು ನಮ್ಮ ಜೊತೆನಲ್ಲಿ ಹೆಚ್ಚು ಕೈ ಜೋಡಿಸಿದಾಗ ನಮ್ಮ ಶಾಲೆಗಳು ತುಂಬಾ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಈ ತರ ನಮ್ಮ NGO ಸಂಸ್ಥೆಯವರು ಕೆಲಸ ಮಾಡ್ತಿದಾರಲ್ಲ, ಇದು ತುಂಬಾ ಖುಷಿ ಆಗುತ್ತೆ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಲ್ವಾ. ನಾವು ಅದನ್ನ ಏನು ಸುಮ್ಮನೆ ಬೇಕಾಬಿಟ್ಟಿ ಅವ್ರು ಕೊಟ್ಟಿರಲ್ಲ, ಅವರು ತುಂಬಾ ಅದನ್ನ ನಮ್ಮ ಮಕ್ಕಳಿಗೆ ವರ್ತ್ ಆಗತ್ತೆ, ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಕೊಟ್ಟಿರ್ತಾರೆ. ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಮಕ್ಕಳ. ನಾವೆಲ್ಲರೂ ಕೂಡ ಅವರಿಗೆ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ, ನಾನು ಇಲಾಖೆ ಪರವಾಗಿ, ಮತ್ತೆ ಹಾಗೆ ವೈಯಕ್ತಿಕವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಹಾಗೇನೆ ಅವರ ಒಂದು ಕೈಂಕರ್ಯ ಹೀಗೆ ಮುಂದುವರಿಯಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ. ಏಕೆಂದ್ರೆ ಸರ್ಕಾರ ಸಾಕಷ್ಟು ಸವಲತ್ತನ್ನ ಕೊಡುತ್ತೆ, ಆದ್ರೆ ನಮ್ಗೆ ಇನ್ ಟೈಮ್ಗೆ ನಮಗೆ ಸಿಕ್ಕೋದಿಲ್ಲ, ಅದು ಸ್ವಲ್ಪ ವ್ಯತ್ಯಯ ಆಗತ್ತೆ. ಈ ರೀತಿ ನಮ್ಗೆ ಈ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾ
ಬೆಳೆಸಿದಾಗ ನಮ್ಮ ಮಕ್ಕಳ ಒಂದು ಏನು ಶ್ರೇಯೋಭಿವೃದ್ಧಿಗೆ ಹಾಗೆ ಸರ್ವತೋಮುಖ ಬೆಳವಣಿಗೆಗೆ ಇದು ತುಂಬ ಸಹಕಾರಿಯಾಗುತ್ತೆ. ನಾವು ಹುಡುಕಬೇಕಷ್ಟೇ. ಖಂಡಿತವಾಗಿ ಸಹಕಾರವನ್ನು ಕೊಡುವಂತಹ ಕೈಗಳು, ದಾನಿಗಳು ಅಥವಾ NGO ಸಂಸ್ಥೆಗಳು ತುಂಬ ಇದ್ದಾರೆ. ನಾವು ಅವ್ರನ್ನ ಬಳಸ್ಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಅಂತ ಹೇಳ್ತಾ, ನೀವೆಲ್ಲ ನಮಗೆ ಮತ್ತೆ ಇನ್ನ ಕೂಡ ತಿಳುವಳಿಕೆಯನ್ನು ಮೂಡಿಸಬೇಕು. ಆದಷ್ಟು ಕೂಡ ನಾವೆಲ್ಲರೂ ಕೂಡ ಮಾನವರು ನಾವು ಪರಿಸರಕ್ಕೆ ಸ್ನೇಹಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಹಮ್ಮಿಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಪರಿಸರ ದಿನಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ನೀವೆಲ್ಲರೂ ಕೂಡ ಎಲ್ಲೆಲ್ಲಿ ಸ್ಥಳಾವಕಾಶ ಇರುತ್ತೋ ಅಲ್ಲೆಲ್ಲರೂ ಕೂಡ ಒಂದು ಗಿಡ ಮರಗಳನ್ನು ಇಡ್ತಕ್ಕಂಥದ್ದಾಗಿರ್ಬೋದು. ಆದಷ್ಟು ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದಾಗಿದೆ. ಜೊತೆಗೆ ನಾವು ಜೈವಿಕ ಗೊಬ್ಬರಗಳು, ರಸಗೊಬ್ಬರಗಳ ಬಳಕೆಯನ್ನು ಬದಲಾಗಿ ಜೈವಿಕ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದಾಗಿರ್ಬೋದು. ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸ್ತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಇವೆಲ್ಲದರ ಜೊತೆಗೆ ನಾವು ಪರಿಸರದ ಬಗ್ಗೆ ನಾವು ಕಾಳಜಿಯನ್ನು, ಅಭಿಮಾನವನ್ನು ಹೊಂದತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಜೊತೆಗೆ ಇವತ್ತಿನ ಉಚಿತವಾಗಿರ್ತಕ್ಕಂಥ ಲೇಖನ ಸಾಮಗ್ರಿ ಮತ್ತು ನೋಟ್ ಪುಸ್ತಕವನ್ನು ಸ್ಯಾಮ್ಸಂಗ್ ಕಂಪನಿಯ ರಮ್ಯಾ ಮೇಡಮ್ ಮತ್ತು ಅವ್ರ ತಂಡವರು ನೀಡಿದ್ದಾರೆ. ಇದರ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಗ್ರಾಮೀಣ ಪ್ರದೇಶದ ಒಂದು ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಒಂದು ಅವರ ಪೋಷಕರಿಗೆ ಒಂದು ಆರ್ಥಿಕ ಹೊರೆಯನ್ನು ಕೂಡ ಕಡಿಮೆ ಮಾಡಬೇಕು. ಎಲ್ಲ ಮಕ್ಕಳು ಕೂಡ ಬೇಕಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ಕೂಡ ಒದಗಿಸಬೇಕು. ಮತ್ತು ಈಗಲಿಂದಲೇ ಆ ಮಕ್ಕಳಿಗೆ ಕಲಿಕೆ ಬಗ್ಗೆ ಆಸಕ್ತಿಯನ್ನು, ಆತ್ಮವಿಶ್ವಾಸವನ್ನು ಅಲ್ವಾ? ಯಾಕೆ ಸಸಿಗಳನ್ನ ಹಾಕ್ಬೇಕು? ಯಾಕೆ ಬೇಕು ಮರಗಳು? ಯಾಕೆ ಬೇಕು? ಯಾಕೆ ಬೇಕು? ಆಕ್ಸಿಜನ್ಗೆ ಬೇಕು. ಕರೆಕ್ಟ್, ಆಕ್ಸಿಜನ್ಗೆ ಬೇಕಲ್ವಾ? ನಾವು ಉಸಿರಾಡ್ತಾ ಇರುವಂತದ್ದು ಆಮ್ಲಜನಕ, ಹೌದಲ್ವಾ? ನೋಡಿ, ಮರ ಗಿಡಗಳು ಇಲ್ಲ ಅಂದ್ರೆ ನಾವು ಉಸಿರಾಡೋದಕ್ಕೆ ಆಗಲ್ಲ. ಆದ್ರಿಂದ ನಾವು ಈಗ ಹೆಚ್ಚು ನಾವು ನೋಡ್ತಾ ಇದೀವಲ್ವಾ, ಮರ ಗಿಡಗಳನ್ನ ತುಂಬಾ ಕಡಿತಾ ಇದೀವಲ್ವಾ, ನಾಶ ಮಾಡ್ತಾ ಇದೀವಲ್ವಾ. ನಾಶ ಮಾಡಿದ್ಮೇಲೆ ಅದ್ರ ಜೊತೆಗೆ ಮತ್ತೆ ಜಾಸ್ತಿ ಆಗ್ಬೇಕಲ್ವಾ? ಈಗ ಬೇಕಲ್ವಾ? ನಮ್ಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ಉಸಿರಾಟ ಮಾಡೋದಕ್ಕೆ ಆಮ್ಲಜನಕ ಬೇಕು. ಆದ್ರೆ ಮರಗಳ ಸಂಖ್ಯೆ ಕಡಿಮೆ ಆಗ್ಬಿಟ್ರೆ ತೊಂದರೆ ಆಗತ್ತಲ್ವಾ ನಮ್ಗೆ ಉಸಿರಾಡೋದಕ್ಕೆ? ಹಾಗಾಗಿ ಪ್ರತಿ ಮನೆಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರಗಿಡಗಳನ್ನ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ಏನು ವಿಶ್ವ ಪರಿಸರ ದಿನಾಚರಣೆಯ ಒಂದು ಮುಖ್ಯ ಉದ್ದೇಶ ಆಗಿದೆ ಮಕ್ಕಳ. ಹಾಗಾಗಿ ನಾವು ಕೇವಲ ಇವತ್ತು ಒಂದಿನ ಅಂತಲ್ಲ, ಇವತ್ತು ನಾವು ವಿದ್ಯುಕ್ತವಾಗಿ ಒಂದು ಏನು ಸಾಂಕೇತಿಕವಾಗಿ ನಾವು ಮರಗಿಡಗಳನ್ನ ನೆಡ್ತಾ ಇದ್ದೇವೆ. ಆದ್ರೆ ಪ್ರತಿದಿನ ಅವನ್ನ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ದು. ಹಾಗಾಗಿ ಮನೆಗಳಲ್ಲಿ ಮಕ್ಕಳ ಏಕ್ ಪೇಡ್ ಮಾಕೆ ನಾಮ್ ಅಂತ ಹೇಳಿ ನಮ್ಮ ಇಲಾಖೆ ಘೋಷಣೆಯನ್ನ ಮಾಡಿದೆ, ಹೌದಲ್ವಾ? ಏಕ್ ಪೇಡ್ ಅಂದ್ರೆ ಏನು? ಸಸಿ ಗಿಡ ಅಲ್ವಾ? ಏಕ್ ಪೇಡ್ ಮಾಕೆ ನಾಮ್, ನಮ್ಮ ತಾಯಿಯ ಹೆಸರಿನಲ್ಲಿ ನಾವು ಒಂದಾದ್ರೂ ಗಿಡವನ್ನ ನಾವು ಪ್ರತಿ ಮಗುನು ಕೂಡ ಒಂದು ಗಿಡವನ್ನಾದ್ರೂ ಬೆಳೆಸಬೇಕು ಅಂತ. ನೀವು ತೀರಾ ಇಲ್ಲಿ ಶಾಲೆನಲ್ಲೂ ಕೂಡ ನೀವು ಈಗಾಗ್ಲೇ ನೆಟ್ಟಿರ್ತಕ್ಕಂಥ ಗಿಡಗಳನ್ನ ಪೋಷಣೆ ಮಾಡ್ಬೇಕು. ಅದ್ರ ಜೊತೆಗೆ ಮನೆಯಲ್ಲೂ ಕೂಡ ನೀವು ನಿಮ್ಮ ತೋಟದಲ್ಲಾದ್ರೂ ಬೆಳಿಬಹುದು, ನಿಮ್ಮ ಕುಂಡಗಳಲ್ಲಾದ್ರೂ ಬೆಳಿಬಹುದು, ಅಥವಾ ನಿಮ್ಮ ತೋಟದಲ್ಲಿ ಅಕ್ಕಪಕ್ಕ ಜಾಗ ಇದೆ ಅಂದ್ರೆ ಅಲ್ಲಾದ್ರೂ ಕೂಡ ನೀವು ಮರವನ್ನ ಸಸಿಗಳನ್ನ ನೆಟ್ಟು ಅದನ್ನ ಪೋಷಣೆ ಮಾಡಿ ಬೆಳೆಸ್ಬೇಕಾಗತ್ತೆ. ಮಾಡ್ತೀರಾ ಕೆಲ್ಸನ? ಓಕೆ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮುಂಚೆನೂ ಈ ಮನವಿ ಬಂದಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಇದು ಎಂಪ್ಲಾಯಿ ಡ್ರಿವನ್ ಆಗಿರೋದ್ರಿಂದ ನಾವು ಇದನ್ನು ಮುಂದೆ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಮತ್ತು ಯಾವುದೇ ಕಾರ್ಪೊರೇಟ್ ಕಂಪನಿನಲ್ಲಿ ಒಂದು CSR ಅಂತ ಒಂದು ಟೀಮ್ ಇದೆ. ಆ ಟೀಮ್ಗೆ ಲೀಗಲ್ ಟೀಮ್ ಇರುತ್ತೆ, ಅದೊಂದೇ ಟೀಮ್ ಅಲ್ಲ. ಸೊ ಎಷ್ಟೊಂದು ಟೀಮ್ ಅದ್ರ ಜೊತೆಗಿರುತ್ತೆ. ಈ ಮನವಿ ಪತ್ರನ ಖಂಡಿತ ನನ್ನ ಕೈಲಿ ಎಷ್ಟಾಗುತ್ತೆ, ನನಗೆ ಪರ್ಸ್ನಲಾಗಿ ಹೇಳಿದರೆ ನಾನು ಫಂಡ್ ರೈಸ್ ಮಾಡಿ ಕೊಡ್ಬೋದು. ಆ ಥರ ಆಗಲ್ಲ. ಸ್ಯಾಮ್ಸಂಗ್ ಹೆಸರು ಬರಬೇಕು ಅಂದರೆ ಅದು ನಮ್ಮ CSR ಟೀಮ್ ಥ್ರೂನೇ ಹೋಗಬೇಕು. ಸೊ ಖಂಡಿತ ಈ ಲೆಟರ್ನ ನಮ್ಮ CSR ಹೆಡ್ಗೆ ಕೊಡೋ ಜವಾಬ್ದಾರಿ ನಾನೇ ಹೊತ್ಕೋತೀನಿ. ಖಂಡಿತ ತೊಗೊಂಡೋಗಿ ಹೋಗ್ತಾ ಇದೆ. ಅದು ಕಡಿಮೆ ಆಗಬೇಕು ಅಂದರೆ ನೀವೆಲ್ಲರೂ ಸಹ ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು. ಮೊದಲು ಊರಿಗೊಂದು ವನ, ಮನೆಗೊಂದು ಗಿಡ ಅಂತ ಇತ್ತು, ಹೌದಲ್ಲ? ಮನೆ ಮುಂದೆ ಒಂದು ಗಿಡ ಸಾಕು, ಊರಿಗೆ ಒಂದು ಕಾಡಿದ್ರೆ ಸಾಕು ಅಂತಕ್ಕಂಥ ಪ್ರತೀತಿ ಇತ್ತು. ಈಗ ಆಗ ಆಗ್ತಾ ಇಲ್ಲ. ಕಳೆದ ಬೇಸಿಗೆ ಕಾಲದಲ್ಲಿ ಸುಮಾರು 40-42 ಡಿಗ್ರಿಯವರೆಗೂ ಸಹ ಉಷ್ಣತೆ ಹೋಗಿತ್ತು. ಯಾಕೆ ಆಗ್ತಾ ಇದೆ ಅಂದರೆ ವಾತಾವರಣದಲ್ಲಿ, ಪರಿಸರದಲ್ಲಿ ಗಿಡ ಮರಗಳ ಕೊರತೆಯಿಂದಾಗಿ. ಹಾಗಾಗಿ ನಾವೆಲ್ಲರೂ ಸಹ ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಡಬೇಕು, ಮನೆಗೊಂದು ವನ ಇರಬೇಕು. ಈಗ ಆದಾಗ ಮಾತ್ರ ಪರಿಸರ ಸಮತೋಲನ ಉಂಟಾಗುತ್ತೆ. ಕಾಲಕ್ಕೆ
ಮಳೆಯಾಗುತ್ತೆ, ಮಳೆಯಾದ್ರೆ ಬೆಳೆ, ಬೆಳೆಯಿಂದ ಆಹಾರ, ಆಹಾರದಿಂದ ನಮ್ಮ ಜೀವನ, ಹೌದಲ್ಲ? ಹಾಗಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಂದು ಸ್ಯಾಮ್ಸನ್ ಸೆಮಿಕಂಡಕ್ಟರ್ ಸಂಸ್ಥೆಯ ವತಿಯಿಂದ ನಮ್ಮ ಶಾಲೆಗೆ ಆಗಮಿಸಿ ಅವರು ಇಲ್ಲಿರ್ತಕ್ಕಂಥ ತೇಜಸ್, ಇದೇ ಗ್ರಾಮದ ತೇಜಸ್ ಹಳೆಯ ವಿದ್ಯಾರ್ಥಿ ನನಗೆ ದೂರವಾಣಿ ಕರೆ ಮಾಡಿ ಹೀಗೆ ಸರ್, ನಮ್ಮ ಸ್ಯಾಮ್ಸಂಗ್ ಕಂಪನಿಯ ಎಲ್ಲ ಉದ್ಯೋಗಿಗಳು ಅವರ ವೈಯಕ್ತಿಕವಾಗಿ ನಿಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ನೀವು ಇಂಡೆಂಟ್ ಕೊಡಬೇಕು ಅಂದ್ಬಿಟ್ಟು ಮಾರ್ಚಿನಲ್ಲಿ ಅವ್ರ ಮಾಹಿತಿಯನ್ನು ಕೇಳಿದ್ರು. ಅದ್ರ ಪ್ರಕಾರ ನಾವು 1 to PU ವರೆಗೂ ಬರ್ತಕ್ಕಂಥ ನಮ್ಮ KPS ನ ಎಲ್ಲ ಮಕ್ಕಳಿಗೂ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಇಂಡೆಂಟ್ ಕೊಟ್ಟಿದ್ದು. ಆದರೆ ಕಂಪ್ನಿನಲ್ಲಿ ಇದು CSR ನಿಧಿಯಿಂದ ಕೊಡ್ತಾ ಇರತಕ್ಕಂಥದ್ದಲ್ಲ, ಇದು ಕಂಪನಿಯ ಉದ್ಯೋಗಿಗಳು ನೀಡ್ತಾ ಸ್ವಯಂ ಪ್ರೇರಿತವಾಗಿ ನೀಡಿರ್ತಕ್ಕಂಥ ವಿದ್ಯಾರ್ಥಿಗಳ ಆರ್ಥಿಕ ಪರಿಸ್ಥಿತಿ ಬಹಳ ಕಠಿಣವಾಗಿರುತ್ತೆ. ಅಂಥ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿ ನಿಮಗೆ ಒಳ್ಳೆ ಓದೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇಂಥ ಸಂಸ್ಥೆಗಳು, ಭಾಳಷ್ಟು ಸಂಸ್ಥೆಗಳು ಇವತ್ತು ನಮಗೆ ನೆರವು ಕೊಡ್ತಾ ಇದೆ. ಸರ್ಕಾರ ನಮ್ಗೆ ಹೇಳ್ತಾ ಇದೆ ಶಾಲೆಯನ್ನು ಸಮುದಾಯದತ್ತ ಕಳಿಸಿ ಅಂತ, ಅಂದರೆ ಸಮುದಾಯದಿಂದ ಏನಾದರೂ ಅನುಕೂಲವನ್ನು ಪಡ್ಕೊಂಡು ಶಾಲೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಮೂಲ ಧ್ಯೇಯ ಆಗಿದೆ. ಅದರಂತೆ ಇವತ್ತು ಈ ನಮ್ಮ ಸಂಸ್ಥೆಗೆ ನಿಮ್ಮೆಲ್ಲರಿಗೂ ಉಚಿತ ನೋಟ್ ಪುಸ್ತಕಗಳನ್ನು ಕೊಡೋದಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ಯಾಮ್ಸಂಗ್ ಸೆಮಿಕಂಡಕ್ಟರ್ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಮತ್ತು ಆಯುಷ್ ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಗ್ ನಾವೇ ವಿಸಿಲ್ ಹೊಡ್ಕೋಬೇಕು, ಯಾರು ಹೊಡಿತಾರೋ ಇಲ್ವೋ ಗೊತ್ತಿಲ್ಲ, ಆಯ್ತಾ? 1 2 3 ಸ್ಟಾರ್ಟ್. ಇಲ್ಲಿ ಬಿಡಿ ಸರ್. ಮಕ್ಕಳ, ಈಗ ನಾನೊಂದು ವಾಕ್ಯ ಹೇಳ್ತೀನಿ, ಅದಕ್ಕೆ ಜಯವಾಗಲಿ ಜಯವಾಗಲಿ ಅಂತ ಹೇಳ್ಬೇಕು, ಆಯ್ತಾ? ಜೋರಾಗಿ ನಿಮ್ಮ ಗಂಟ್ಲು ಎಷ್ಟು ಸ್ಟ್ರೆಂತ್ ಇದೆಯೋ ಅಷ್ಟನ್ನು ಬಳಸಿ ಹೇಳ್ಬೇಕು. ಉಚಿತ ನೋಟ್ ಪುಸ್ತಕಗಳನ್ನ ಒಂದು ನಿಮಿಷ, ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಿದಂತಹ ಸ್ಯಾಮ್ಸಂಗ್ ಸಂಸ್ಥೆಯವರಿಗೆ, ಉಚಿತ ನೋಟ್ ಪುಸ್ತಕ ವಿತರಿಸಿದಂತಹ ಸ್ಯಾಮ್ಸಂಗ್ ಸಂಸ್ಥೆಯವರಿಗೆ ದೇವರವರಿಗೆ ಒಳ್ಳೆಯದು ಮಾಡಲಿ, ಜೈ. ಇದೇ ರೀತಿಯಲ್ಲಿ ಮುಂದಿನ ವರ್ಷ ನಿಮಗೆ ಭೋಜನಾಲಯವನ್ನು ಕಟ್ಕೊಡ್ಲಿ, ದೇವರವರಿಗೆ ಆಯುಷ್ ಆರೋಗ್ಯ ನೀಡಲಿ. ಪಲೋ ಭರತ್ ಮಾತಾಕಿ. ಇದೀಗ ತಾನೇ ನಮ್ಮ ಕುಣಿಗಲ್ ತಾಲೂಕಿನ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಮತಿ ಮಮತಾಮಣಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ಯಾಮ್ಸಂಗ್ ಸೆಮಿಕಂಡಕ್ಟರ್ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ BLC-ನವರಾದಂತಹ ಶ್ರೀಯುತ ಶ್ರೀನಿವಾಸ ಮೂರ್ತಿ ಸರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ SDLC ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಹೋಬಳಿಯ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ BB ನಾಗರಾಜು ಸರ್ ಸಹ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ಸ್ಯಾಮ್ಸಂಗ್ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಮೇಡಮ್.